ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಇದು. ಹಾಗೆ ನಾನು ಕ್ರಿಸ್ಮಸ್ ಡೇ ದಿವಸ ಓರಿಯನ್ ಮಾಲ್ ವಿಡಿಯೋ ಶೇರ್ ಮಾಡಿಲ್ಲ. ಈ ರಂಗೋಲಿ ಆದಮೇಲೆ ಆ ವಿಡಿಯೋನ ಕೂಡ ಶೇರ್ ಮಾಡ್ತೀನಿ. ಸೊ ಆಮೇಲೆ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ, ರಂಗೋಲಿ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ನೋಡಿದ್ರಲ್ಲ ಓರಿಯನ್ ಮಾಲ್ ವಿಡಿಯೋ. ಆ್ಯಕ್ಚುಲಿ ನಾನು ಹೋಗಲಿಲ್ಲ, ನಮ್ಮ ಯಜಮಾನ್ರು, ನಮ್ಮ ಅಕ್ಕ ಮತ್ತು ಎಷ್ಟು 3 ಜನ ಮಾತ್ರ ಹೋಗಿದ್ರು. ನಾನು ತುಂಬ ಸುಸ್ತಾಗಿತ್ತು ಅಂತ ನಾನು ಹೋಗಿಲ್ಲ. ಸಂಜೆ ಮೇಲೆ ಇವರೇ ಹೋಗಿ ಅಂತ ನಾನು ಕಳಿಸ್ಬಿಟ್ಟೆ. ಸೊ ಇವಾಗ ನಾನು ಇವತ್ತಿನ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ರಾತ್ರಿನೇ ನಾನು ಬಟಾಣಿನ ನೆನೆಸಿಟ್ಟಿದ್ದೆ. ಒಣಗಿದ ಬಟಾಣಿ ಬರುತ್ತೆ ನೋಡಿ, ಅದನ್ನು ನೆನೆಸಿಟ್ಟಿದ್ದೆ ಓವರ್ನೈಟು. ಈಗ ಬಟಾಣಿಗೆ ಒಂಚೂರು ಉಪ್ಪು ಹಾಕ್ಬಿಟ್ಟು, ಆಮೇಲೆ ಕುಕ್ಕರಲ್ಲಿ ಹಾಕಿದ್ದೀನಿ. ಹಾಕ್ಬಿಟ್ಟು ಒಂಚೂರು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಕೆ ಇಡ್ತಾಯಿದ್ದೀನಿ. ಸುಮಾರು ಒಂದು 3ರಿಂದ 4 ವಿಸಿಲ್ ಬರೋ ತನಕ ಚೆನ್ನಾಗಿ ನಾನು ಇದನ್ನು ಬೇಯಿಸ್ಕೊತೀನಿ. ಏನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ನಿನ್ನೆ ನಾನು ಬಟಾಣಿ ಸುಮ್ಮನೆ ಹಾಗೆ ನೆನೆಸಿದ್ದೆ, ಐಡಿಯಾ ಏನಿರಲಿಲ್ಲ ಮಾಡಬೇಕು ಅಂತ. ಬಟ್ ಸೊ ನೆನೆಸಿದ್ದೆ ಅಲ್ಲ, ಹೆಂಗೂ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡು ಒಂದು ಬಾಣಲಿಗೆ ಹಾಕ್ಬಿಟ್ಟು ಒಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಸೊ ಇದಕ್ಕೆ ನಾನು ಇವಾಗ ಒಂದು ಸಣ್ಣ ಪೀಸ್ ಆಗೋಷ್ಟು ಒಂದು 3 ಪೀಸ್ ಚಕ್ಕೆ ಮತ್ತು ಒಂದು 3 ಲವಂಗನ ಹಾಕ್ತೀನಿ. ಸೊ 3 ಪೀಸೇ ಅಂದರೆ ತುಂಬ ಸಣ್ಣದು. ಸೊ ಇದನ್ನು ಇವಾಗ ಫ್ರೈ ಮಾಡ್ತಾಯಿದ್ದೀನಿ ನೋಡಿ, ಈ ರೀತಿ ಆಗಿದೆ. ಇದಕ್ಕೆ ನಾನಿವಾಗ ಚಕ್ಕೆ ಲವಂಗನ ಸೇರಿಸ್ತೀನಿ. ಚಕ್ಕೆ ಲವಂಗ ಸೇರಿಸಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಯಾರಾದರೂ ಗರಂ ಮಸಾಲ ಆ್ಯಡ್ ಮಾಡೋ ಥರ ಇದ್ದರೆ ಚಕ್ಕೆ ಲವಂಗ ಸ್ಕಿಪ್ ಮಾಡ್ಬೋದು. ಸೊ ನಾನು ಗರಂ ಮಸಾಲ ಏನೂ ಹಾಕ್ತಾಯಿಲ್ಲ, ಹಾಗಾಗಿ ಇಲ್ಲಿ ನಾನು ಚಕ್ಕೆ ಲವಂಗನ ಹಾಕ್ತಾಯಿದ್ದೀನಿ. ಈ ಕಡೆ ಇನ್ನೊಂದು ಕಡೆ ಕುಕ್ಕರಲ್ಲಿ ರೈಸ್ ಇಟ್ಟಿದ್ದೀನಿ. ಸೊ ನಾನಿಲ್ಲಿ 3 ಲವಂಗ ತೊಗೊಂಡು ಹಾಕ್ತಾಯಿದ್ದೀನಿ. ಹಾಗೆ ನಾನು ಹೇಳ್ದಂಗೆ ಚಕ್ಕೆ ಕೂಡ ಹಾಕ್ತಾಯಿದ್ದೀನಿ. ಸೊ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಬ್ರೌನ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ, ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಈ ಸಾರು ರುಚಿಯಾಗಿರೋದು. ಈ ಸಾರು ಅಂತಲ್ಲ, ಯಾವುದೇ ಮಸಾಲೆ ಸಾರು ಮಾಡಬೇಕಾದ್ರೆ ಈ ಥರ ಹುರಿದ್ಬಿಟ್ಟು ಅದು ಈರುಳ್ಳಿ ಏನಿದೆ ನೋಡಿ ಒಂದು ಸ್ವಲ್ಪ ಚೇಂಜ್ ಆಗಬೇಕು ಕಲರು, ಅಲ್ಲಿ ತನಕ ಹುರ್ಕೋಬೇಕು. ಆಮೇಲೆ ಸಾರು ಫ್ಲೇವರ್ ಆಗಲಿ ರುಚಿ ಆಗಲಿ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಹುರ್ಕೋತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ ಬಟಾಣಿ ಕೂಡ ಏನು ಬಾಯ್ಲ್ ಮಾಡಿದೆ ನೋಡಿ, ಅದನ್ನು ಕೂಡ ಹಾಕ್ಬಿಟ್ಟು ರುಬ್ಕೋತೀನಿ. ಯಾಕಂದರೆ ಕಡಲೆ ಖಾಲಿಯಾಗಿದೆ, ಹಾಗೆ ಶೇಂಗಾ ಕಡಲೆ ಖಾಲಿಯಾಗಿದೆ, ಶೇಂಗಾ ಕೂಡ ಖಾಲಿಯಾಗಿದೆ, ಗೋಡಂಬಿ ಕೂಡ ಖಾಲಿಯಾಗಿದೆ. ಹಾಗಾಗಿ ಇವಾಗ ನಾನು ಬಟಾಣಿನೇ ಹಾಕ್ಕೊಂಡು ರುಬ್ಕೋತೀನಿ, ಸ್ವಲ್ಪ ಸಾರು ಗಟ್ಟಿ ಬರಲಿ ಅಂತ. ಇವಾಗ ಒಂಚೂರು ಪುದೀನ ಸೊಪ್ಪನ್ನ ಹಾಕಿದ್ದೀನಿ, ಒಂದು 10ರಿಂದ 15 ಎಲೆ ಅಂದ್ಕೊಳ್ಳಿ, ಒಂದು ಸ್ವಲ್ಪ ಫ್ಲೇವರಿಗೋಸ್ಕರ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು, ನಿಮ್ಗೆ ಬೇಕಿದ್ದರೆ ಹಾಕ್ಕೋಬೋದು. ಸೊ ನಾನು ಕೊತ್ತಂಬರಿ ಸೊಪ್ಪು ಎಲ್ಲ ಸ್ವಲ್ಪನೇ ಇತ್ತು ಅಂದ್ಬಿಟ್ಟು ಸ್ವಲ್ಪ ಪುದೀನ ಆ್ಯಡ್ ಮಾಡಿದ್ದೀನಿ. ಇನ್ನೊಂದು ಏನಂದರೆ ರೇಷನ್ ಎಲ್ಲ ಕಂಪ್ಲೀಟಾಗಿ ಆಲ್ಮೋಸ್ಟ್ ಒಂದು 80% ಖಾಲಿಯಾಗಿದೆ. ಪ್ರತಿಯೊಂದು ತೊಗೊಂಡು ಬರಬೇಕು. ಸೊ ಟೈಮ್ ಇಲ್ಲ, ಹಂಗಾಗಿ ಇರೋದರಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ನಾಳೆ ಹೋಗಿ ರೇಷನ್ ಎಲ್ಲ ತೊಗೊಂಡು ಬರಬೇಕು ಅಂತ ಇದ್ದೀನಿ, ನೋಡಬೇಕು. ಸೊ ನಮ್ಮ ಯಜಮಾನ್ರು ಫ್ರೀ ಇರಬೇಕು, ಯಾಕಂದ್ರೆ ನಾನು ಒಬ್ಬಳೇ ತರೋದಕ್ಕಾಗಲ್ಲ. ಅವ್ರು ಫ್ರೀ ಇದ್ದಾಗಲೇ ನಾನು ಅವ್ರ ಜೊತೆ ಹೋಗಿ ತೊಗೊಂಡು ಬರೋಕ್ಕಾಗೋದು. ಸೊ ನಾನು ಹೇಳ್ದಂಗೆ ಇಲ್ಲಿ ಬಟಾಣಿ ಕೂಡ ಸ್ವಲ್ಪ ಹಾಕಿ ರುಬ್ಕೋತಾ ಇದ್ದೀನಿ. ಬಟಾಣಿ ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಸಾರು ತಿಕ್ಕಾಗಿ ಕೂಡ ಇರುತ್ತೆ, ಅಂದರೆ ತೆಳ್ಳಗಾಗೋದಿಲ್ಲ, ಗಟ್ಟಿಯಾಗಿರುತ್ತೆ, ಅಂದರೆ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಬಟಾಣಿನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟನ್ನ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಹಾಕಿದ ಮೇಲೆ ನಾನು ಮಿಕ್ಸಿಯಲ್ಲಿ ರುಬ್ಕೋತೀನಿ. ನಿಮ್ಗೆ ಬೇಕಾದರೆ ಗಟ್ಟಿಯಾಗಿ ಬರಬೇಕು ಅಂದರೆ ಒಂಚೂರು ಕಾಯಿ ಕೂಡ ಹಾಕ್ಬೋದು. ನಾನು ಕಾಯಿ ಯಾವುದಕ್ಕೂ ಜಾಸ್ತಿ ಬಳಸೋದಿಲ್ಲ, ಹಾಗಾಗಿ ನಾನು ಕಾಯಿ ಹಾಕಿಲ್ಲ. ಇನ್ನೊಂದು ಏನಂದರೆ, ಮೊದಲು ಓವನ್ ಇತ್ತು, ಓವನಲ್ಲಿ ಕಾಯಿ ಇಟ್ಬಿಟ್ಟು ಓಪನ್ ಮಾಡ್ತಾಯಿದ್ದೆ ಈಸಿಯಾಗಿ. ಅಂದರೆ ನಾನು ಸಿಪ್ಪೆ ಶೆಲ್ ಇದೆ ನೋಡಿ, ತೆಂಗಿನಕಾಯಿ ಸಿಪ್ಪೆ. ಸೊ ತೆಂಗಿನಕಾಯಿ ಚಿಪ್ಸ್ ಸಮೇತ ಓವನಲ್ಲಿ ಇಡ್ತಾಯಿದ್ದೆ. ಸೊ ಇವಾಗ ಓವನ್ ಇಲ್ಲದೆ ಇರೋ ಕಾರಣ ರಿಪೇರಿ ಆಗಿದೆ ಅಲ್ವಾ, ಹಾಗಾಗಿ ರಿಪೇರಿ ಕೊಟ್ಟಿದ್ದೀನಿ, ಅದು ರಿಪೇರಿ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಇವಾಗ ಸ್ಟವ್ ಮೇಲೆ ಇಟ್ಟು ಅದನ್ನೆಲ್ಲ ಮಾಡೋಕ್ಕೆ ಸ್ವಲ್ಪ ಸೋಂಬೇರಿತನ, ಹಾಗಾಗಿ ನಾನು ಮಾಡ್ತಾಯಿಲ್ಲ. ಏನೇನಿಲ್ಲ, ಈಗ ನಾನು ನೋಡಿ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಬದನೆಕಾಯಿ ಹಾಕಿದ್ದೀನಿ. ಸೊ ಬದನೆಕಾಯಿ ಎಲ್ಲ ಹಾಕಿದ ಮೇಲೆ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊತೀನಿ. ಸೊ ನೋಡಿ, ಬದನೆಕಾಯಿ ನಾನು ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ತೊಗೋಬೋದು. ಸೊ ಬದನೆಕಾಯಿ ಎಲ್ಲ ಈಸಿಯಾಗಿ ಬೇಗ ಫ್ರೈ ಆಗುತ್ತೆ ನೋಡಿ, ಹಾಗಾಗಿ ನಾನು ಕುಕ್ಕರಲ್ಲಿ ಹಾಕಿಲ್ಲ. ಈಗ ನಾನು ಬಟಾಣಿ ನೆನೆಸಿ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ ನೋಡಿ, ಆ ಬಟಾಣಿನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಈಗ ಒಂದು ಸತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ರುಚಿಯಾಗಿತ್ತು ಸಾರು. ಬಟಾಣಿ ಹಾಕಿ ಮಸಾಲೆ ರುಬ್ಬಿರೋದ್ರಿಂದ ತುಂಬ ರುಚಿಯಾಗಿತ್ತು. ಈ ಮಸಾಲೆ ಪುರಿಗೆಲ್ಲ ಕೊಡ್ತಾರೆ ನೋಡಿ ಮಸಾಲೆ, ಸೇಮ್ ಮಸಾಲೆನೇ, ತುಂಬ ಎಮ್ಮಿಯಾಗಿ ಟೇಸ್ಟಿಯಾಗಿ ಕೂಡ ಇತ್ತು.
ಆಲೂಗಡ್ಡೆ ಒಂದಿದ್ದಿದ್ರೆ ಇನ್ನು ಸಾರು ಕೂಡ ಚೆನ್ನಾಗಿದ್ದಿರೋದು. ಆಲೂಗಡ್ಡೆ ಖಾಲಿ ಆಗಿದ್ದರಿಂದ ಸೊ ಆಲೂಗಡ್ಡೆ ಹಾಕೋಕ್ಕಾಗಿಲ್ಲ. ಹಾಗೆ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸೊ ಅರಿಶಿನ ಪುಡಿ ಹಾಕಿ ಇವಾಗ ಫ್ರೈ ಮಾಡ್ಕೊತೀನಿ. ಎಲ್ಲ ಇದ್ದಾಗ ಅಡುಗೆ ಮಾಡೋದು ಬೇರೆ, ಎಲ್ಲ ಕಮ್ಮಿ ಕಮ್ಮಿ ಇದ್ದಾಗ ಅಡುಗೆ ಮಾಡೋದು ಬೇರೆ. ಸೊ ಹೇಗಿದ್ದರೂ ಕೂಡ ಅಡುಗೆ ರುಚಿಯಾಗಿ ಬರಬೇಕು, ಅದು ಒಂದೇ ಮೇನ್ ತಲೆಯಲ್ಲಿರಬೇಕು. ಸೊ ಹಂಗಾಗಿ ನಾನು ಎರಡೂ ಮಾಡ್ತೀನಿ. ಈಗ ನೋಡಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೆ ನೋಡಿ, ಅದನ್ನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ನುಣ್ಣಗೆ ಮಾಡ್ಕೊಂಡಿದ್ದೆ ಪೇಸ್ಟು. ಹಂಗೆ ಮಾಡಿಕೊಂಡು ಮಸಾಲೆ ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೆ. ಹಾಗೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ತುಂಬ ಪೇಸ್ಟ್ ರೀತಿಯಾಗಿ ನಾನು ರುಬ್ಕೊಂಡಿದ್ದೆ. ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರನ್ನ ಹಾಕಿದ್ದೀನಿ. ಸೊ ಇವತ್ತಿನ ವ್ಲಾಗು ತುಂಬ ಸಣ್ಣ ವ್ಲಾಗ್ ಆಗಿರುತ್ತೆ. ಸೊ ನನಗೆ ಎಷ್ಟು ಶೂಟ್ ಮಾಡೋಕ್ಕಾಯ್ತು ಅಷ್ಟು ಶೂಟ್ ಮಾಡಿ ನಾನು ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು. ಸೊ ಹಾಗಾಗಿ ಕುಕ್ಕಿಂಗ್ ನಾನು ಇದು ಒಂದೇ ಮಾಡಿದ್ದು, ಹಾಗಾಗಿ ಇದನ್ನು ಮಾತ್ರ ಶೂಟ್ ಮಾಡಿಕೊಂಡೆ. ಹಾಗೆ ಇದ್ರ ಜೊತೆ ರೈಸ್ ಮಾಡಿದ್ದೆ ನೋಡಿ. ಇವಾಗ ನೀರೆಲ್ಲ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಸ್ವಲ್ಪ ರುಚಿ ನೋಡ್ತಾ ಇದ್ದೀನಿ, ಯಾಕಂದರೆ ನೀರು ಹಾಕಿದ್ರಿಂದ ಸ್ವಲ್ಪ ಉಪ್ಪು ಕಮ್ಮಿ ಆಗಿರುತ್ತೆ. ಹಾಗಾಗಿ ಇವಾಗ ಒಂಚೂರು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಕುದಿ ಬರ್ತಾಯಿದೆ. ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡ್ತೀನಿ. ಇವಾಗ ಸಾರು ರೆಡಿಯಾಗಿದೆ, ಆಫ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಯಮ್ಮಿಯಾಗಿದೆ. ಇವಾಗ ನಮ್ಮ ಯಜಮಾನ್ರಿಗೆ ಪ್ಲೇಟಲ್ಲಿ ಸರ್ವ್ ಮಾಡಿ ಕೊಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.